ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯಶವಂತ್. ನೀವು ನೋಡ್ತಾ ಇರೋದು ಯಶವಂತ್ ಬ್ಲಾಗ್ಸ್. ಸತತ 18 ಸೀಸನ್ ಆದ್ಮೇಲೆ CSK ಅವರ ಹೋಮ್ ಪಿಚ್ ಅಲ್ಲಿ ಹೋಗಿ ಅವ್ರನ್ನೇ ಹೊಡೆದು ಗೆದ್ದಿದೀವಿ ನಾವು ಈ ಸರಿ. ಹಾಗೂ ಮೊದಲನೇ ಸೀಸನ್ ಏನು 2008ರಲ್ಲಿ ಸ್ಟಾರ್ಟ್ ಆಯ್ತು, ಆ ಸೀಸನ್ ಅಲ್ಲಿ ನಾವು ಚಪಕ್ ಸ್ಟೇಡಿಯಂ ಅಲ್ಲಿ ಅವ್ರ ಮೇಲೆ ಗೆದ್ದಿದ್ದು ಬಿಟ್ರೆ ಸತತವಾಗಿ ಸೋಲ್ನೆ ಕಂಡಿದ್ದು. ಬಟ್ ಈ ಬಾರಿಯ ಒಂದು RCB ಟೀಮ್ ಏನಿದೆ, ಪವರ್ ಪ್ಯಾಕ್ ಫುಲ್ ಟೀಮ್ ಏನಿದೆ, ಇದು ಅವ್ರನ್ನ ಚೆನ್ನೈ ಅವ್ರನ್ನ ಅವ್ರ ಸ್ಟೇಡಿಯಂ ಅಲ್ಲೇ ಸೋಲಿಸಿ ಒಂದು 50 ರನ್ ಅಂತರದಿಂದ ಗೆದ್ದಿದೀವಿ. ಇಟ್ಸ್ ನಾಟ್ ಅ ಸ್ಮಾಲ್ ಮ್ಯಾಟರ್. ಹಾಗೂ ಪಾಯಿಂಟ್ಸ್ ಟೇಬಲ್ ಅಲ್ಲಿ ತುಂಬಾನೇ ಟಾಪ್ ಅಲ್ಲಿ ಇದೀವಿ ಈಗ ನಾವು. ಸೊ ಈ ಮ್ಯಾಚ್ ಹೇಗಿತ್ತು, ಪ್ಲಸ್ ಏನು ಮೈನಸ್ ಏನು, ಯಾರು ಹೇಗೆ ಆಡಿದ್ರು ಅಂತೆಲ್ಲ ನಮ್ಮ ಕೈಲಾದಂತ ಒಂದು ಅನಾಲಿಸಿಸ್ ನಾವು ಮಾಡ್ತೀವಿ. ಮ್ಯಾನ್ ಫ್ರಮ್ ಮಂಡ್ಯ ಯೋಗಿ ಹಾಗೂ ತೇಜಸ್ ಅವರು ನಮ್ಮನ್ನ ಜಾಯಿನ್ ಆಗ್ತಾರೆ. ಬನ್ನಿ ನಮ್ಮ ಅನಾಲಿಸಿಸ್ ಸ್ಟಾರ್ಟ್ ಮಾಡೋಣ. ಸೊ ವೀಕ್ಷಕರೇ, ಇವತ್ತಿನ ಅನಾಲಿಸಿಸ್ ಸ್ಟಾರ್ಟ್ ಮಾಡೋಣ. ಸೊ ಹೇಳಪ್ಪ ತೇಜಸ್, ಏನ್ ಅನ್ಸುತ್ತೆ ನಿನಗೆ? ನಾನ್ ಹೇಳೋದಲ್ಲ, ನೀನ್ 60% ಹೇಳಿದ್ದು ಚೆನ್ನೈ ಗೆಲ್ಲುತ್ತೆ ಅಂತ. ಈಗ ನೀವ್ ಹೇಳೋದಕ್ಕೆ ಅಲ್ಲ, ನಾವು ಫಸ್ಟ್ ಗೆ ಹೇಳಿದ್ದು RCB ಗೆಲ್ಲುತ್ತೆ, ನಮ್ಗೆ ಗೊತ್ತಿತ್ತು ಪಕ್ಕ. ನೀನು ಎಷ್ಟು 60% ಅಲ್ಲ 60% ಅಂತ ಹೇಳಿದ್ದೆ. ಸೊ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಏನು ಎಕ್ಸ್ಪೀರಿಯನ್ಸ್ ಬೇಸ್ ಮಾಡಿ ಗೆಲ್ತಾರೆ ಅನ್ಬಿಟ್ಟೆ, ಆದ್ರೆ ಭಾರಿ ಎಕ್ಸ್ಪೀರಿಯನ್ಸ್ ಆಗೈತೆ. ನಾನು ಫಸ್ಟ್ ಗೆ ಹೇಳಿದ್ದೆ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೋ ಊರ್ ಬಿಡಕ್ಕೆ ಅಂತ. ಅದೇನಾರ ರೆಡಿ ಮಾಡ್ಕೊಂಡಿದ್ಯಾ? ನಾವೇನಾರ ಬರ್ಬೇಕಾ ಪ್ಯಾಕ್ ಮಾಡಕ್ಕೆಲ್ಲ? ಇಲ್ಲ, ಕಳಿಸಿ ಈಗ. ನಡಿ 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 ನಡಿ. ನಾವು ಗೊತ್ತಲ್ಲ, RCB. ಫಸ್ಟ್ ಇನ್ನಿಂಗ್ಸ್ ನೋಡೋದಾದ್ರೆ ನಮ್ಮ RCB ಬ್ಯಾಟಿಂಗ್ ಬಂದು ಫಿಲ್ ಸಾಲ್ಟ್ 32, 16 ಬಾಲಲ್ಲಿ 200 ಸ್ಟ್ರೈಕ್ ರೇಟ್. ಈಗ ಕೊಹ್ಲಿ ಎಷ್ಟೊಂದು ಜನ ಅಂದ್ರು 31 ಹೊಡೆದ್ರು ಬರೀ 30 ಬಾಲ್ಗೆ ಅಂತ. ಆದ್ರೆ ವಿಕೆಟ್ ಎಷ್ಟು ಉಳಿಸ್ಕೊಳೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅವ್ರಿಗೆ ಗೊತ್ತಿತ್ತು ಆ ಸ್ಟೇಡಿಯಂ ಅಲ್ಲಿ ಆಡೋದ್ರಿಂದ. ಅದಕ್ಕೆ ಅವರು ಸ್ಲೋ ಆಗಿ ಆಡಿದ್ರು. ಆಮೇಲೆ ದೇವದತ್ ಪಡಿಕಲ್ ಅವ್ರು ಬಂದು ಇಂಪ್ಯಾಕ್ಟ್ ಪ್ಲೇಯರ್. ಆಕ್ಚುಲಿ ಅವ್ರದ್ದು ಇಂಪ್ಯಾಕ್ಟ್ ಇನ್ನಿಂಗ್ಸೇ ಇದೆ. 27 ರನ್ನು 14 ಬಾಲ್ಗೆ. ಆಮೇಲೆ ನೋಡಿದ್ರೆ ನಮ್ಮ ರಜತ್ ಪಾಟಿದಾರು ಕ್ಯಾಪ್ಟನ್ ಹಾಕು, ವಿಚ್ ವಾಸ್ ವೆರಿ ಇಂಪಾರ್ಟೆಂಟ್. 51 ಹೊಡೆದಿದ್ರೆ 32 ಬಾಲ್ಗೆ. ಲೇಮ್ ಲಿವಿಸ್ಟನ್ನು ಆಡ್ತಾ ಇರೋ ಕೇಪಬಿಲಿಟಿ ಇದೆ, ಆದ್ರೆ ನೆನ್ನೆ ಮಿಸ್ ಆಯಿತು, ಹತ್ರ ನೋಡಿದ್ರು. ಆಮೇಲೆ ನಮ್ಮ ಟಿಮ್ ಡೇವಿಡ್ ಮೇನ್ ಇಂಪಾರ್ಟೆಂಟ್ ಲಾಸ್ಟ್ ಓವರು. ಆಮೇಲೆ ಅವ್ರದ್ದು ಟೋಟಲ್ ಸ್ಕೋರ್ 22, ಬರೀ 8 ಬಾಲ್ಗೆ. ಆಮೇಲೆ ನಮ್ಮ ಜಿತೇಶ್ ಶರ್ಮಾ ಅವರು ಪ್ರಮೋಟ್ ಮಾಡಿರೋದ್ಕೊಂಡು ಚೆನ್ನಾಗಿ ಆಡಿದ್ರು, ಆದರೆ ವಿಕೆಟ್ ಹೋಯ್ತು ಅನ್ನೋದು ಬಿಟ್ಟರೆ 12 ರನ್ ಹೊಡೆದ್ರು 8 ಬಾಲ್ಗೆ. ಅದು ಒಂಥರ ಇಂಪ್ಯಾಕ್ಟೇ. ಆಮೇಲೆ ನಮ್ಮ ಕೃಣಾಲ್ ಪಾಂಡ್ಯ ಅವರು, ಭುವನೇಶ್ವರ್ ಕುಮಾರ್ ಅವರೆಲ್ಲ ಏನೂ ಮಾಡೋಕ್ಕಾಗಿಲ್ಲ, ಡೆತ್ ಓವರ್ಸಲ್ಲಿ ವಿಕೆಟ್ ಕಳ್ಕೊಂಡ್ರು. ಈಗ CSK ಬೌಲಿಂಗ್ ನೋಡೋದಾದ್ರೆ ನಮ್ಮ RCB ಅವ್ರು ಬ್ಯಾಟಿಂಗ್ ಹೆಂಗಾಡಿದ್ದಾರೆ ಅಂತಲೇ ಗೊತ್ತಾಗ್ಬಿಡುತ್ತೆ. ಹೆಂಗೆ ಅಂದರೆ ಖಲೀಲ್ ಅಹ್ಮದ್ ಅವ್ರು ಒಬ್ಬರನ್ನ ಬಿಟ್ಟರೆ ಮಿಕ್ಕಿದವ್ರು ಎಲ್ಲರಿಗೂ ಬಿದ್ದಿದೆ ಒದೆಗಳು. ರವೀಂದ್ರ ಜಡೇಜಾ 3 ಓವರ್ 37, ನೂರ್ ಅಹ್ಮದ್ 4 ಓವರ್ಗೆ 36, 3 ವಿಕೆಟು. ಆಮೇಲೆ ನಮ್ಮ ಸ್ಯಾಮ್ ಕವರನ್ 3 ಓವರ್ಗೆ 34, ಅಶ್ವಿನ್ 2 ಓವರ್ಗೆ 21, ಪತಿರಾಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, 4 ಓವರ್ 36, 2 ವಿಕೆಟ್. ಸೊ 197 ಟಾರ್ಗೆಟ್ ಚೇಂಜ್ ಮಾಡಿದಂತ ಚೆನ್ನೈ, ರಚಿನ್ 41, ತ್ರಿಪಾಠಿ 5, ಋತುರಾಜ್ ಗಾಯಕ್ವಾಡ್ 0, ದೀಪಕ್ ಕೂಡ 4, ಅಂಡ್ ದೆನ್ ಸ್ಯಾಮ್ ಕರಾನ್ 8, ದುಬೆ ಅವರು 9, ಜಡೇಜಾ 25, ಅಶ್ವಿನ್ 11, ಮತ್ತೆ ಧೋನಿ 30. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಓಪನಿಂಗ್ ಅಲ್ಲಿ ಅವರು ವಿಕೆಟ್ ಕಳ್ಕೊಂಡ್ಬಿಟ್ರು. ಯಾರು ತ್ರಿಪಾಠಿ ಮತ್ತೆ ಋತುರಾಜ್ ಗಾಯಕ್ವಾಡ್ ಯಾವಾಗ ಓಪನಿಂಗ್ ಅಲ್ಲೇ ಹೋಗ್ಬಿಟ್ರು. ದೀಪಕ್ ಕೂಡ ಈವನ್ ಅವರು ಪವರ್ ಪ್ಲೇಲೇ ವಿಕೆಟ್ ಲೂಸ್ ಆಗಿರೋದ್ರಿಂದ ಅವ್ರ ಕೈಲಿ ಚೇಂಜ್ ಮಾಡಕ್ ಆಗಿಲ್ಲ. ಇನ್ನ ಬೌಲಿಂಗ್ ಯೂನಿಟ್ಗೆ ಬಂದ್ರೆ ನಮ್ಮ ಕಡೆಯಿಂದ ಫಸ್ಟ್ ಅಟ್ಯಾಕ್ ಮಾಡಿದ್ದೆ ಜಾಸ್ ಹೇಜಲ್ವುಡ್ ಅವರು. ಸೊ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಬಂತು. ಎಷ್ಟು ಫಸ್ಟ್ ಪವರ್ ಪ್ಲೇಯಲ್ಲೇ 2 ವಿಕೆಟ್ ತೆಗೆದ್ರು. ಅದಾದ್ಮೇಲೆ ಭುವನೇಶ್ವರ್ ಕುಮಾರ್, ಈವನ್ ಕೀಪರ್ ಕೂಡ ಅದು ಶೋರ್ ಇರಲಿಲ್ಲ. ಸೊ ಈವನ್ ಬೌಲರ್ಸ್ ಕೂಡ ಶೋರ್ ಇರಲಿಲ್ಲ, ಅದೊಂದು ವಿಕೆಟ್ ತಕೊಟ್ರು. ನೆಕ್ಸ್ಟ್ ಬಂದಿದ್ದು ಯಶ್ ದಯಾಳು, ಅವರೊಂದು 3 ಓವರ್ಸ್ ಮಾಡಿ 2 ವಿಕೆಟ್ಸ್ ತೆಗೆದು 18 ರನ್ಸ್ ಕೊಟ್ರು. ಸುಯಾಶ್ ಶರ್ಮಾ ಅಷ್ಟು ಇಂಪ್ಯಾಕ್ಟ್ ಆಗಿ ಕಾಣಿಸಿಲ್ಲ, 4 ಓವರ್ ಮಾಡಿ 32 ರನ್ ಬಂತು. ನೆಕ್ಸ್ಟ್ ಲಿವಿಂಗ್ ಸ್ಟೋನ್ ಬ್ಯಾಟಿಂಗ್ ಅಲ್ಲಿ ಅವರು ಅಷ್ಟು ಇಂಪ್ಯಾಕ್ಟ್ ಮಾಡಕ್ ಆಗಿಲ್ಲ ಅಂತಂದ್ರು. ಬೌಲಿಂಗ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, 4 ಓವರ್ 28 ರನ್ 2 ವಿಕೆಟ್ ತೆಗೆದ್ರು. ನೆಕ್ಸ್ಟ್ ಕೃಣಾಲ್ ಪಾಂಡ್ಯ ಪ್ರೀವಿಯಸ್ ಮ್ಯಾಚ್ ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ಕಿತ್ತು, ಆದ್ರೂ ಒಂದು ಕ್ಯಾಪ್ಟನ್ ಇಂದ ಒಳ್ಳೆ ಬುದ್ಧಿವಂತಿಕೆಯಿಂದ ಅವ್ರಿಗೆ ಏನು ಅಷ್ಟು 2 ಓವರ್ ಕೊಟ್ಟಿದ್ದು. ಸೊ ಅವರೊಂದು 26 ರನ್ ಕನ್ಸಿಡರ್ ಮಾಡಿದ್ರು ಅಷ್ಟೇ. ಸೊ ಟಾಸ್ನ ಸೋತರು RCB ಅವರು ಮ್ಯಾಚ್ನ ಗೆದ್ದಿದ್ದಾರೆ. ಇದು ಹೇಗಪ್ಪ ಸಾಧ್ಯ ಆಯ್ತು ಅಂದ್ರೆ, ಒಂದು ಮಾರ್ವಲಸ್ ಪವರ್ ಪ್ಲೇ ಇಂದ, ಆ ಪವರ್ ಪ್ಯಾಕ್ಡ್ ಆಗಿದ್ದರಿಂದಾನೇ ನಾವು ಒಂದು ಆ ಸ್ಕೋರ್ನ ಸೆಟ್ ಮಾಡೋದಕ್ಕೆ ಸಾಧ್ಯ ಆಯ್ತು. ಕೊಹ್ಲಿ ಅವರು ಸ್ವಲ್ಪ ಬಾಲ್ ಕನ್ಸ್ಯೂಮಿಂಗ್ ಅಂತ ಅನ್ಸಿದ್ರು ಕೂಡ, ಮತ್ತೆ ಬೇರೆ ಎಲ್ಲ ಬಂದಿದ್ದು ಅಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂತ ಇವ್ರು ಪಟಿದಾರ್ ಅವರು ಅಷ್ಟೇ ನಿನ್ನೆ ಒಂಚೂರು ಎಕ್ಸ್ಪ್ಲೋರ್ಡ್ ಆದ್ರು. ಅದು ನಮ್ಗೆ ಒಂಚೂರು ಬೂಸ್ಟ್ ಕೊಡ್ತು. ಮತ್ತೆ ಫಿಲ್ ಸಾಲ್ಟ್ ಅವರ ಒಂದು ಅದ್ಭುತವಾದ ಬ್ಯಾಟಿಂಗು ಕೂಡ ಚೆನ್ನಾಗಿತ್ತು. ಮುಂದೆ ಹಾಗೆ ಬರ್ತಾ ಬರ್ತಾ ಒಂದು ಎಲ್ಲಿ ನಮಗೆ ಅವರು ಗೆಲ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಬಂತು ಅಂತ ಅಂದ್ರೆ, ಒಬ್ಬ
ಕ್ಯಾಪ್ಟನ್ಗೆ ಅವ್ರು 3 ಸರಿ ಕ್ಯಾಚ್ ಬಿಟ್ರಲ್ಲ, ಆವಾಗ್ಲೇ ಗೊತ್ತಾಯ್ತು ಪಡಿದಾರ್ ಲಕ್ ಸೂಪರ್ ಆಗಿದೆ ಅಂತ. ಪಡಿದಾರ್ ಕ್ಯಾಚ್ ನ 3 ಸರಿ ಬಿಟ್ಟಿದ್ದವ್ರಿಗೆ ತುಂಬಾನೇ ಹೊಡ್ತಾ ಇತ್ತು. ಯಾವಾಗ್ಲೂ ಹೇಳ್ತಾರೆ ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ. ಅವ್ರು ಯಾವಾಗ ಕ್ಯಾಚ್ ಬಿಟ್ರು ಅಲ್ಲೇ ಮ್ಯಾಚ್ ಬಿಟ್ರು ಅಂತ ಅರ್ಥ ಮಾಡ್ಕೋಬೇಕಾಗಿತ್ತು ನಾವು. ಹಾಗೆ ಸುಮಾರು ಕ್ಯಾಚ್ ಬಿಟ್ರು. ಅವ್ರ ಫೀಲ್ಡಿಂಗು ಸಹಿತ ತುಂಬಾನೇ ಒಂದು ವೀಕ್ ಆಗಿತ್ತು. ಚೆನ್ನೈ ಅವರ ಫೀಲ್ಡಿಂಗ್ ನಿನ್ನೆ ಅಷ್ಟು ಚೆನ್ನಾಗಿರ್ಲಿಲ್ಲ ಅಂತ ಅನಿಸ್ತು. ಬಟ್ RCB ಅವ್ರ ಫೀಲ್ಡಿಂಗ್ ತುಂಬಾ ಬ್ರಿಲಿಯಂಟ್ ಆಗಿತ್ತು. ಎಲ್ಲೂ ರನ್ಸ್ ಕೊಡ್ಲಿಲ್ಲ, ಎಷ್ಟೊಂದು ರನ್ ಸೇವ್ ಮಾಡಿದ್ರು. ಹಾಗೆ ಒಂದು ಬ್ಯಾಟಿಂಗ್ ಬಂದ್ರೆ ಚೆನ್ನೈ ಅವ್ರ ಬ್ಯಾಟಿಂಗು ತುಂಬಾನೇ ವೀಕ್ ಅನಿಸ್ತು. ಯಾಕಂದ್ರೆ ಅವರು ಫಸ್ಟ್ ಪವರ್ ಪ್ಲೇಲೇನೆ ಸುಮಾರು ಅವ್ರ ವಿಕೆಟ್ಸ್ ಬಿದ್ದಿದ್ರಿಂದ 3 ವಿಕೆಟ್ ಬಿದ್ದಿದ್ರಿಂದ ಪ್ಲಸ್ ಅಷ್ಟೇ ಸ್ಟಡಿ ಮಾಡ್ಕೊಂಡ್ ಬಂದಿದ್ದಾರೆ. ಯಾರು ಇಲ್ಲಿ ಸುಮ್ಮನೆ ಬಂದು ಒಂದು RCB ಮತ್ತೆ CSK ಮ್ಯಾಚ್ ಸದರ್ನ್ ಡರ್ಬಿ ಅಂದ್ರೆ ಅದಕ್ಕೆ ತುಂಬಾ ಅದರದೇ ಆದಂತ ಒಂದು ಏನೋ ಪ್ರಾಮುಖ್ಯತೆ ಇದೆ. ಅದಕ್ಕೋಸ್ಕರ ಎರಡೂ ಟೀಮ್ಗಳು ಅಷ್ಟೇ ಸ್ಟಡಿ ಮಾಡಿ ಅನಲೈಸ್ ಮಾಡ್ಕೊಂಡ್ ಬಂದಿರ್ತಾರೆ. ಬಟ್ RCB ಅವರ ಅನಾಲಿಸಿಸ್ ಸೂಪರ್ ಆಗಿತ್ತು. ಟೀಮ್ ತುಂಬಾ ಚೆನ್ನಾಗಿದೆ. ಮತ್ತೆ ರಜತ್ ಪಟಿದಾರ್ ಅವರ ಒಂದು ಕ್ಯಾಪ್ಟನ್ಶಿಪ್ ನ ಮೆಚ್ಚಲೇಬೇಕು. ಲಾಸ್ಟ್ ಮ್ಯಾಚ್ ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಆಗಿಂದ ರಜತ್ ಇವ್ರು ಯಾರು ಕೃಣಾಲ್ ಪಾಂಡ್ಯ ಅವ್ರನ್ನ ಇಲ್ಲಿ ಆಡ್ಸೋದೇ ಇಲ್ಲ, ಕೊನೆ ತನಕ ತರದೇ ಇಲ್ಲ. ಲಾಸ್ಟ್ ಅಲ್ಲಿ 2 ಓವರ್ ಮಾತ್ರ ಕೊಡ್ತಾರೆ. ಯಾಕಂದ್ರೆ ಸ್ಪಿನ್ನರ್ಸ್ಗೆ ಶಿವಮ್ ಡುಬೆ ಆಗ್ಲಿ ಇನ್ನೊಬ್ರಾಗ್ಲಿ ಸರಿಯಾಗಿ ಹೊಡಿತಾರೆ, ಸರಿಯಾಗಿ ಕೊಡ್ತಿದ್ರು. ಅದಕ್ಕೋಸ್ಕರ ಅವರು ಬ್ರಿಲಿಯನ್ಸ್ ಯೂಸ್ ಮಾಡಿದ್ರು, ಅವ್ರನ್ನ ತರ್ಲಿಲ್ಲ ಬೇಗ. ಸೊ ಲಿಯಮ್ ಲಿವಿಂಗ್ಸ್ಟನ್ ಅವರು ಒಂದು ತುಂಬಾನೇ ಒಳ್ಳೆ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು. ಪ್ಲಸ್ RCB ಒಂದು ಪವರ್ ಪ್ಯಾಕ್ ಟೀಮ್ ಆಗಿ ಕಾಣಿಸ್ತಾ ಇದೆ. ಸೊ ಇಟ್ ವಾಸ್ ವೆರಿ ಬ್ರಿಲಿಯಂಟ್ ವಿನ್. ಸೊ ವೀಕ್ಷಕರೇ, ಒಂದು ಫೈನಲ್ ಕನ್ಕ್ಲೂಷನ್ ಏನಪ್ಪಾ ಅಂತಂದ್ರೆ RCB ಅವರು ಅದ್ಭುತವಾಗಿ ಮ್ಯಾಚ್ ನಾಗಿದ್ದಾರೆ. 2 ಮ್ಯಾಚ್ ನಾಗಿದ್ದು ಟಾಪ್ ಆಫ್ ದ ಟೇಬಲ್ ಅಲ್ಲಿ ಇದ್ದಾರೆ. ಒಳ್ಳೆ ಪ್ಲಸ್ 2 ಪಾಯಿಂಟ್ ಸಮಥಿಂಗ್ ಸ್ಕೋರ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಇವ್ರದ್ದು ರನ್ ರೇಟು ಇದೆ. ಸೊ ನನ್ನ ಪ್ರಕಾರ ಇಟ್ ವಾಸ್ ವೆರಿ ಗುಡ್ ಗೇಮ್. ಒಂದು ಹೊಸದಡ್ಕು, ಉಗಾದಿ ಹಬ್ಬದ ಹೊಸದಡ್ಕನ್ನ ನಮಗೆ 1-2 ದಿವಸ ಮುಂಚೆನೆ ಮಾಡ್ಕೊಟ್ಟಿದ್ದಾರೆ RCB ಅವರು. ಅಷ್ಟು ಸಂತೋಷವಾಗಿದೆ. ಏನು CSK ಫ್ಯಾನ್ಸ್ ಬರ್ನಾಲ್ ಬುಕ್ ಮಾಡಿದ್ರು, ಮತ್ತೆ ಲಾಲಿಪಾಪ್ ಎಲ್ಲ ತಗೊಂಡೋಗಿದ್ರು ಸ್ಟೇಡಿಯಂಗೆ. ಅದೆಲ್ಲೆಲ್ಲಿ ಇಟ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ. ಬಟ್ ಆದ್ರೂ ಸುಮ್ಮನೆ ಓವರ್ ಆಗಿ ಬಿಲ್ಡಪ್ ಎಲ್ಲ ತಗೊಳಕ್ ಹೋಗ್ಬಾರ್ದು. ಗೆಲ್ಲಕ್ ಮುಂಚೆನೆ ಅವ್ರು ತಗೊಂಡ್ರು, ಅದು ಅವ್ರಿಗೆ ಹೊಡ್ತಾ ಬಿತ್ತು. ಆದ್ರೆ ಒಂದು ಏನೇ ಆಗ್ಲಿ ಟೀಮ್ ಸ್ಪಿರಿಟ್ ಇರಬೇಕು. ಈಗ ಜಡೇಜಾ ಆಡ್ತಾ ಇದ್ರೆ ಅವ್ನು ಹೋಗ್ಲಿ ಅಂತ ಅವ್ರೇನೆ ಆಡ್ತಾ ಇದ್ರೆ ಅವ್ರ ಟೀಮ್ ಎಲ್ಲಿ ಗೆಲ್ಲುತ್ತೆ. ಅವರೇ ಇಡೀ ಸ್ಟೇಡಿಯಂ ಪೂರ್ತಿ ಕೂತ್ಕೊಂಡು ಧೋನಿ ಬರ್ಲಿ ಚಾಪ ಹಾಕ್ತಿದ್ರೆ ಧೋನಿ ಬರ್ಲಿಲ್ಲ, ಧೋನಿಯಲ್ಲಿ ತೇಲ್ಕೊಂಡ್ರು ಅವ್ರು ಹಂಗೇನೆ. ಸೊ ಫೈನಲ್ ಆಗಿ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಅವಾಗ್ಲೇ ಯಶವಂತ್ ಅವ್ರು ಹೇಳಿದ್ರು, ಫಸ್ಟ್ ಓಪನಿಂಗ್ ಸೀಸನ್ ಅಲ್ಲಿ IPL ಅಲ್ಲಿ ಬಿಟ್ರೆ ವಾಪಸ್ ಇದೇ ಸೀಸನ್ ಅಲ್ಲೇ ಗೆದ್ದಿರೋದು RCB ಚೆಪಾಕ್ ಸ್ಟೇಡಿಯಂ ಅಲ್ಲಿ ಅಂತ. ಆದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ನಮ್ಗೆ ಇನ್ನೂ 2 ಸತಿ ಗೆಲ್ಲ ಚಾನ್ಸಸ್ ಇತ್ತು, ಆದ್ರೆ ಟೀಮೇ ಇರ್ಲಿಲ್ಲ. ಅದು ನಾವೇನ್ ಮಾಡಕ್ಕಾಗಲ್ಲ, ಟೀಮ್ ಅವ್ರು ಇಲ್ಲ ಅಂದ್ರೆ. ಅದ್ ನಿಜ. ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ 2 ವರ್ಷ ಇರ್ಲಿಲ್ಲ. ಓಕೆ, ನಿಮ್ಗೆ ಅನ್ಸುತ್ತೆ ಯೋಗ್ಯರೇ? ಸೊ ಅದೇ ನಾನಿದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರಲ್ಲೆಲ್ಲ ನೋಡಿದಾಗ ಟ್ರಾಲ್ಸ್, ಮೀಮ್ಸ್, ಮತ್ತೆ ಇನ್ನೊಂದು ಚೆನ್ನೈ ಅವ್ರಿಗೆ ಓವರ್ ಕಾನ್ಫಿಡೆನ್ಸ್. ಅದೊಂದು ಓವರ್ ಕಾನ್ಫಿಡೆನ್ಸ್ ಅವ್ರಿಗೆ ಈ ಸೋಲಿಕ್ಕೆ ಕಾರಣನೂ ಆಯ್ತು. ಸೊ ಮತ್ತೆ ಇನ್ನೊಂದು ಇಲ್ಲಿ ಕನ್ಸಿಡರ್ ಮಾಡ್ಬೇಕಾಗಿರೋದು, ಹೌದು CSK ಅದು ಸಕ್ಸಸ್ಫುಲ್ ಟೀಮ್ ಆಗಿರ್ಬೋದು, ಓಕೆನಾ, ಅದು ಏನೇ ಆದ್ರೂ. ಮತ್ತೆ ಇದು ಬಟ್ RCB ಎಷ್ಟು ಬ್ರ್ಯಾಂಡ್ ಅಲ್ಲ ಅದು. RCB ಎಷ್ಟು ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಿಲ್ಲ ಅದು. ಅಲ್ಲ, CSK ಲಿ ಬ್ರಿಲಿಯನ್ಸ್ ಏನಪ್ಪಾ ಅಂತಂದ್ರೆ ಅವರು CSK ಎಲ್ಲಿ ಎಡುವುದ್ರಂದ್ರೆ ದೇ ಡಿಡಂಟ್ ಕ್ರಿಯೇಟ್ ದೆಮ್ಸೆಲ್ಫ್ ಆಸ್ ಅ ಬ್ರ್ಯಾಂಡ್. ಅವ್ರು ಧೋನಿನ ಬ್ರ್ಯಾಂಡ್ ಮಾಡ್ಕೊಂಡ್ರು, ಬ್ರ್ಯಾಂಡ್ ಆಗಿ ಮಾಡಿದ್ರು. ಬಟ್ RCB ಇಟ್ಸೆಲ್ಫ್ ಇಸ್ ಅ ಬ್ರ್ಯಾಂಡ್. ಬ್ರ್ಯಾಂಡ್ ಏನು ಕ್ರಿಯೇಟ್ ಆಗಿಲ್ಲ ಅಂತಂದ್ರೆ CSK ಇಸ್ ಲೈಕ್ ಎ ಫಸ್ಟ್ ಕಾಪಿ ಪ್ರಾಡಕ್ಟ್ ಇರ್ತದೆ ಆ ತರ. ಸೊ ನಿಜ ಇದು. ಈಗ ನೋಡು, ಈಗ ಸಕ್ಸಸ್ಸಿವ್ ಅದು ಟೀಮ್ ಆಗ್ಲಿಕ್ಕೆ ಕಾರಣ ಏನು? ಮ್ಯಾಚ್ ಫಿಕ್ಸಿಂಗ್, ಅಂಪೈರ್ ಫಿಕ್ಸಿಂಗ್, ಇದೇ ಕಾರಣ ಅಲ್ಲ. ಮತ್ತೆ ಇನ್ನೊಂದು ಹೇಳ್ತಾರೆ ಇವರು, RCB ಈಗ ನೋಡ್ಬೋದು, RCB ಅನ್ಬಾಕ್ಸ್ ಇವೆಂಟ್ ಓಪನ್ ಇನಾಗ್ರೇಷನ್ ಮ್ಯಾಚ್ ಗಿಂತ ದೊಡ್ಡ ಇವೆಂಟ್ ಆಯ್ತು, ಆಯ್ತಾ. ಮತ್ತೆ ಅದಕ್ಕೂ ಟ್ರೋಲ್ ಮಾಡಿದ್ರು ಇವರು ಅನ್ಬಾಕ್ಸ್ ಮಾಡ್ಲಿಕ್ಕೆ. ಇವತ್ತು ಈ ಕಪ್ಪೆಲ್ವಲ್ಲ ಏನು ಅನ್ಬಾಕ್ಸ್ ಮಾಡ್ತಾವ್ರೆ ಅಂತ. ಮತ್ತೆ ನಾನು ಈ ಮೂಲಕ ಹೇಳೋದೇನಪ್ಪಾ ಅಂತಂದ್ರೆ, ಇವ್ರು ಅನ್ಬಾಕ್ಸ್ ಮಾಡಿರೋದು ಪ್ರಾಮಾಣಿಕತೆ, ಅಭಿಮಾನ, ಇದನ್ನ ಅವರು ಅನ್ಬಾಕ್ಸ್ ಮಾಡಿರೋದು. ಅವ್ರು ಕಪ್ ಅನ್ಬಾಕ್ಸ್ ಮಾಡ್ತೀನಿ, ಮತ್ತೊಂದು ಅನ್ಬಾಕ್ಸ್ ಮಾಡ್ತೀನಿ ಏನಿಲ್ಲ. ಸೊ ಇದನ್ನೇ ಇವರು ಅನ್ಬಾಕ್ಸ್ ಮಾಡಿರೋದು. ಮತ್ತೆ CSK ಫ್ಯಾನ್ಸ್, ಧೋನಿ ಫ್ಯಾನ್ಸ್ಗೆ ಹೆಂಗೆ ಅಂದ್ರೆ ಅವ್ರಿಗೆ ಏನು ಮೆಂಟಲಿ ಅಲ್ಲ ಅಂತ ನನ್ಗೆ ಒಂದ್ಸಲ ಅನ್ಸ್ಬಿಡ್ತೈತಿ. ಅಂದ್ರೆ ಏನಕ್ಕೆ ಅಂತ ಹೇಳ್ತೀನಿ, ಇವಾಗ ಅವ್ರದ್ದೇ ಒಂದು ಡ್ರೀಮ್ 11 ಟೀಮ್ ತಗೊಂಡ್ರೆ ಕೊಹ್ಲಿನ ವೈಸ್ ಕ್ಯಾಪ್ಟನ್ ಮಾಡಿರ್ತಾರೆ, ಧೋನಿನ ಟೀಮ್ ಅಲ್ಲೇ ಇಟ್ಕೊಂಡಿರಲ್ಲ ಅವರು. ಸೊ ಆದ್ರೂ ಅವ್ರಿಗೆ ತಲಾ ಪರ್ದಿ ರೀಸನ್ ಅಂತ ಹೇಳ್ತಾರೆ. ಮತ್ತೆ ಇದನ್ನ ಹೇಳಕ್ಕೆ, ಈಗ ನಾನು ಇದನ್ನ ಹೇಳ್ತಾ ಇದ್ದೀನಿ, RCB ಫ್ಯಾನ್ ಅಲ್ಲ, ಇದು ಕಾಮನ್ ಸೆನ್ಸ್ ಇದೆ. ಆಯ್ತಾ, ಅರ್ಥ ಆಯ್ತಾ? ಇದು ಕಾಮನ್ ಸೆನ್ಸ್ ಇದ್ದಂಗೆ ಎಲ್ರಿಗೂ ಗೊತ್ತಾಗ್ತೈತಿ. ಏನ್ ಜಾಸ್ತಿ ಏನು ಆರ್ಗ್ಯುಮೆಂಟ್ಸ್ ಏನು ಬೇಕಾಗಿಲ್ಲ. ಬಟ್ ನಾನು ಒಂದ್ ಹೇಳ್ತೀನಿ, ಕಾಮನ್ ಸೆನ್ಸ್ ಇಸ್ ನಾಟ್ ಸೋ ಕಾಮನ್. ಅದು ಸತ್ಯನೇ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ, ಮತ್ತೆ ಇನ್ನೊಂದು ನಿನ್ನೆ ಮ್ಯಾಚ್ ಅಲ್ಲಿ ನಾವು ನೋಡ್ಬೇಕಾಗಿರುವಂತದ್ದು ಇದು ಕಾನ್ಫಿಡೆನ್ಸ್. ನಾವು ಪ್ರೀ ಮ್ಯಾಚ್ ಇದರಲ್ಲಿ ಪ್ರಿವ್ಯೂವಲ್ಲಿ ಹೇಳಿದ್ವಿ, ಕಾನ್ಫಿಡೆನ್ಸ್ ಜೊತೆ ಹೋದ್ರು. ಕೊಹ್ಲಿ ಮಾತ್ರ ತಡೆದಾಡಿದ್ರು, ಬಟ್ ಸಾಲ್ಟ್ ಮಾತ್ರ ಓಪನಿಂಗ್ ಗುದ್ದಾಡಿದ್ರು. ಮತ್ತೆ ಇನ್ನೊಂದು ಅವ್ರದ್ದು ಅಷ್ಟೇ, ಧೋನಿ ಬಂದಾಗ, ಈ ಧೋನಿ ಅಶ್ವಿನ್ ನ ಪ್ರಮೋಟ್ ಮಾಡೋದು ಅವ್ರಿಗಿಂತ ಮುಂಚೆ ಧೋನಿ ಬರ್ಬೋದಿತ್ತು ಅವಾಗ.
ಧೋನಿ ಹೌದು. ಬರ್ಬೋದಿತ್ತು. ಮತ್ತೆ ಧೋನಿ ಬಂದಾಗ್ಲೂ ಅದು ಅಚೀವಬಲ್ ಸ್ಕೋರ್ ಆಗಿತ್ತು. ಹೌದು. 70 ಬೇಕಿತ್ತಪ್ಪ, ಅವಾಗ ಬಂದಿದ್ರು ಹೊಡಿಬೋದು. 70 ಅವರು ಹೊಡಿತಿದ್ರು 70 ಅಲ್ಲ, ಹೊಡಿಬೋದಿತ್ತು ಅಚೀವಬಲ್. ಬಟ್ ಇವರು ಡೆತ್ ಓವರ್ ಅಲ್ಲಿ ಮ್ಯಾಚ್ ಮುಗಿಸೋಣ ಅಂತ ಹೋದ್ರು. ಫಿನಿಶರ್ ಆ ಫಿನಿಶರ್. ಸೊ ಅದ್ರ ಎಷ್ಟೋ ಮ್ಯಾಚ್ ನ ಫಿನಿಶ್ ಮಾಡ್ಬಿಟ್ರು ಅಂತ 13 ಬಾಲ್ಗೆ 78 ಬೇಕಾಗಿತ್ತು. ಅವಾಗ ಅವರು ಸ್ವಲ್ಪ ಓಪನ್ ಅಪ್ ಆಗ್ಲಿಕ್ಕೆ ಟ್ರೈ ಮಾಡಿದ್ರು. ಅವಾಗ ಡೆತ್ ಓವರ್ ಅಲ್ಲಿ ಸ್ವಲ್ಪ ಏನೋ ಒಂದು ಮಾಡೋಣ ಅಂತವ್ರು. ಬಟ್ ಆಲ್ರೆಡಿ ಮ್ಯಾಚ್ ಫಿನಿಶರ್ Match finish ಆಗೋಗಿತ್ತು. ಸೊ ಒಂದು ವಂಡರ್ಫುಲ್ ಮ್ಯಾಚು, ಒಂದು ಒಳ್ಳೆ ಜೋಶ್ ಕೊಟ್ಟಂತ ಮ್ಯಾಚು. ಮುಂದಿನ ಮ್ಯಾಚ್ ಇರೋದು GT ಮೇಲೆ, ಅದು ಮುಂದಿನ ಬುಧವಾರ ಇದೆ. ಸೊ ಅವತ್ತು ಬರ್ತೀವಿ, ಪ್ರೀ ಮ್ಯಾಚ್ ಅನಾಲಿಸಿಸ್, ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಎಲ್ಲ ಇರುತ್ತೆ. ನಿಮಗೆ ಈ ಅನಾಲಿಸಿಸ್ ಇಷ್ಟ ಆಗಿದೆ ಅನ್ಕೊಂಡಿದೀವಿ. ಸೊ ನಾನು ನಿಮ್ಮ ಯಶವಂತ್ ಸೈನಿಂಗ್ ಆಫ್ ಫಾರ್ ದಿಸ್ ವಿಡಿಯೋ. ತೇಜಸ್ ಅವರು ಹಾಗೂ ಈ ಮ್ಯಾನ್ ಫ್ರಮ್ ಇಂಡಿಯಾ ಯೋಗಿ ಅವರು ಇದ್ದಾರೆ. ಮತ್ತೆ ಸಿಗ್ತೀವಿ ಮುಂದಿನ ಸರಿ. ಅಲ್ಲಿ ತನಕ ಬಾಯ್. ಬಾಯ್ ಗೈಸ್.